ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಫೆಬ್ರವರಿ 11ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ: ಈ ಕೆಳಗಿನವರಲ್ಲಿ ಯಾರಿಗೆ 2024ನೇ ಸಾಲಿನಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು PV ನರಸಿಂಹರಾವ್, ಚರಣ್ ಸಿಂಗ್, MS ಸ್ವಾಮಿನಾಥನ್, ಮೇಲಿನ ಎಲ್ಲರೂ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. 2024ನೇ ಸಾಲಿನಲ್ಲಿ ಒಟ್ಟು 5 ಸಾಧಕರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಾಗಿದೆ. ಮೊದಲನೇದಾಗಿ PV ನರಸಿಂಹರಾವ್, ಹಾಗೆ ಚೌಧರಿ ಚರಣ್ ಸಿಂಗ್, MS ಸ್ವಾಮಿನಾಥನ್, LK ಅಡ್ವಾನಿ ಮತ್ತು ಕರ್ಪೂರಿ ಠಾಕೂರ್. ಒಟ್ಟು 5 ಜನರಿಗೆ, 5 ಸಾಧಕರಿಗೆ 2024ನೇ ಸಾಲಿನಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಾಗಿದೆ. ಸೊ ಇದೇ ಮೊದಲ ಬಾರಿಗೆ ಒಂದೇ ವರ್ಷದಲ್ಲಿ 5 ಸಾಧಕರಿಗೆ, ಅತಿ ಹೆಚ್ಚು ಸಾಧಕರಿಗೆ ಒಂದು ಪ್ರಶಸ್ತಿಯನ್ನು ಕೊಡಲಾಗಿದೆ. ಇದಕ್ಕಿಂತ ಮುಂಚೆ 1999ರಲ್ಲಿ 4 ಸಾಧಕರಿಗೆ ಒಂದೇ ವರ್ಷದಲ್ಲಿ ಪ್ರಶಸ್ತಿಯನ್ನು ಕೊಡಲಾಗಿತ್ತು. ಇಲ್ಲಿಯ ತನಕ ಒಟ್ಟು 53 ಸಾಧಕರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಾಗಿದೆ. ಸೊ ಈ ವರ್ಷದಲ್ಲಿ 5 ಸಾಧಕರಿಗೆ ಯಾರ್ಯಾರಿಗೆ ಇನ್ನೊಂದ್ಸಲ ರಿಪೀಟ್ ಮಾಡೋಣ: PV ನರಸಿಂಹರಾವ್, ಚರಣ್ ಸಿಂಗ್, MS ಸ್ವಾಮಿನಾಥನ್, LK ಅಡ್ವಾನಿ, ಕರ್ಪೂರಿ ಠಾಕೂರ್. ಹಾಗೆ 1999ರಲ್ಲಿ 4 ಜನರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗಿತ್ತು. ಸೊ ಮೊದಲೇದಾಗಿ PV ನರಸಿಂಹರಾವ್. ಸೊ ಪಾಮುಲಪರ್ತಿ ವೆಂಕಟ ನರಸಿಂಹರಾವ್ ಇವರ ಪೂರ್ಣ ಹೆಸರಾಗುತ್ತೆ. 1991ರಿಂದ 1996ರವರೆಗೆ ಭಾರತದ 9ನೇ ಪ್ರಧಾನಮಂತ್ರಿಯಾಗಿ ಇವರು ಸೇವೆಯನ್ನು ಸಲ್ಲಿಸಿರ್ತಾರೆ. ಎರಡನೇದಾಗಿ ಚರಣ್ ಸಿಂಗ್, ಚೌಧರಿ ಚರಣ್ ಸಿಂಗ್ ಇವರ ಪೂರ್ಣ ಹೆಸರಾಗುತ್ತೆ. ಭಾರತದ 5ನೇ ಪ್ರಧಾನಮಂತ್ರಿಯಾಗಿ ಕೂಡ ಇವರು ಸೇವೆಯನ್ನು ಮಾಡಿದ್ದಾರೆ. ಮೂರನೇದಾಗಿ MS ಸ್ವಾಮಿನಾಥನ್, ಮೊಕೊಂಬೋ ಸಾಂಬಶಿವನ್ ಸ್ವಾಮಿನಾಥನ್ ಇವರ ಪೂರ್ಣ ಹೆಸರಾಗುತ್ತೆ. ಒಬ್ಬ ಕೃಷಿ ವಿಜ್ಞಾನಿ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ, ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ ಅಂತ ಇವರನ್ನ ನಾವು ಗುರುತಿಸ್ತೀವಿ, ರೆಕಗ್ನೈಸ್ ಮಾಡ್ತೀವಿ. ಎಷ್ಟೊಂದು ಬಾರಿ ಎಕ್ಸಾಮ್ಸಲ್ಲಿ ಕೇಳ್ತಾರೆ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಯಾರಿಗೆ ಕರೀತಾರೆ ಅಂತ ಕೇಳಿದ್ರೆ MS ಸ್ವಾಮಿನಾಥನ್. ಅವ್ರಿಗೂ ಕೂಡ ಈ ವರ್ಷ 2024ನೇ ಸಾಲಿನಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಾಗಿದೆ. ಇನ್ನು ನಾಲ್ಕನೇದಾಗಿ ಕರ್ಪೂರಿ ಠಾಕೂರ್, ಬಿಹಾರದ ಮಾಜಿ ಮುಖ್ಯಮಂತ್ರಿಯಾಗಿದ್ದರು. ಸೊ ಇವರಿಗೂ ಕೂಡ ಭಾರತ ರತ್ನವನ್ನು ಕೊಡಲಾಗಿದೆ. ಹಾಗೆ LK ಅದ್ವಾನಿ, ಭಾರತದ ಮಾಜಿ ಉಪ ಪ್ರಧಾನಿಯಾಗಿದ್ದರು LK ಅದ್ವಾನಿ, ಲಾಲ್ ಕೃಷ್ಣ ಅದ್ವಾನಿ. ಸೊ ಅವ್ರಿಗೂ ಕೂಡ ಭಾರತ ರತ್ನವನ್ನು ಕೊಡಲಾಗಿದೆ. ಸೊ ಟೋಟಲ್ ಆಗಿ 5 ಜನರಿಗೆ ಭಾರತ ರತ್ನವನ್ನು ಕೊಡಲಾಗಿದೆ. ಭಾರತ ರತ್ನ ಏನಿದೆ ಇದು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ, ಹೈಯೆಸ್ಟ್ ಸಿವಿಲಿಯನ್ ಒಂದು ಹಾನರ್ ಆಗುತ್ತೆ. 1954ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಇಲ್ಲಿಯವರೆಗೆ 53 ಸಾಧಕರಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗಿದೆ. ಪ್ರಥಮ ಬಾರಿಗೆ 1954ರಲ್ಲಿ 3 ಸಾಧಕರಿಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ರು. ಯಾರ್ಯಾರಿಗೆ? C ರಾಜಗೋಪಾಲಾಚಾರಿ, CV ರಾಮನ್ ಮತ್ತು ಸರ್ವಪಲ್ಲಿ ರಾಧಾಕೃಷ್ಣನ್. ಈ 3 ಸಾಧಕರಿಗೆ ಪ್ರಥಮ ಬಾರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ: ಸೆಪ್ಟಿಸೆಮಿಯಾ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಈ ಕೆಳಗಿನ ಯಾವ ಪ್ರಾಣಿಯಲ್ಲಿ ಕಂಡು ಬಂದಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಹುಲಿ, ಸಿಂಹ, ಹಿಮಚಿರತೆ, ಚೀತಾ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಸೊ ಚೀತಾದಲ್ಲಿ ಈ ಸೆಪ್ಟಿಸೆಮಿಯಾ ಎಂಬುದು ಕಂಡು ಬಂದಿರುತ್ತೆ. ಮಧ್ಯಪ್ರದೇಶದ ಕೂನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇರುವಂತಹ
ಚೀತಾಗಳಲ್ಲಿ ಸೆಪ್ಟಿಸೆಮಿಯಾದಿಂದ ಹಲವಾರು ಚೀತಾಗಳು ಸಾವನ್ನ ಅಪ್ಪಿರ್ತವೆ. ಏನಿದು ಸೆಪ್ಟಿಸೆಮಿಯಾ? ಇದು ಭಾರತದಲ್ಲಿ ಇಂಟ್ರಡ್ಯೂಸ್ ಮಾಡಿರುವಂತಹ ಚೀತಾಗಳಲ್ಲಿ ಕಂಡುಬಂದಿದೆ. ನಮೀಬಿಯಾದಿಂದ ಭಾರತದಲ್ಲಿ ಏನು ಚೀತಾಗಳನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ, ಮಧ್ಯಪ್ರದೇಶದ ಕೂನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಆ ಚೀತಾಗಳಲ್ಲಿ ಈ ಸೆಪ್ಟಿಸೆಮಿಯಾ ಕಂಡುಬಂದಿದೆ. ಭಾರತದಲ್ಲಿ ಮುಖ್ಯವಾಗಿ ಬೇಸಿಗೆ ಮತ್ತು ಮಾನ್ಸೂನ್ ಟೈಮ್ನಲ್ಲಿ ಈ ಚೀತಾಗಳೇನು ಮಾಡುತ್ತೆ, ಮರಗಳ ಒಂದು ಕೊಂಬೆಗಳಿಗೆ ಅಥವಾ ನೆಲಕ್ಕೆ ಏನು ಮಾಡುತ್ತೆ, ತಮ್ಮ ಕುತ್ತಿಗೆಯನ್ನು ಸವರುತ್ತೆ ಅಥವಾ ವೇಗವಾಗಿ ಉಜ್ಜುತ್ತೆ. ಈ ಮುಖಾಂತರ ಆ ಒಂದು ಕ್ಲೈಮೇಟ್ಗೆ ಅಡಾಪ್ಟ್ ಆಗೋಕೆ ತನ್ನ ಕುತ್ತಿಗೆಯ ಭಾಗದ ಏನಿರುತ್ತೆ, ಒಂದು ಪದರ್ ಏನಿರುತ್ತೆ, ಅದನ್ನು ದಪ್ಪ ಮಾಡಿಕೊಳ್ಳುತ್ತೆ. ಅದನ್ನು ಅನಿರೀಕ್ಷಿತವಾಗಿ ದಪ್ಪ ಮಾಡಿಕೊಳ್ಳುತ್ತೆ. ಈ ಸಮಯದಲ್ಲಿ ಅದಕ್ಕೆ ಗಾಯ ಆಗುತ್ತೆ. ಯಾವಾಗ ತನ್ನ ಕುತ್ತಿಗೆಯನ್ನು ನೆಲಕ್ಕೆ ಮತ್ತು ಮರದ ಕೊಂಬೆಗೆ ಏನು ಉಜ್ಜುತ್ತೆ ಆವಾಗ ಗಾಯ ಆಗುತ್ತೆ. ಆ ಗಾಯಗಳಲ್ಲಿ ಕೀವೇನು ತುಂಬುತ್ತೆ, ಕೀವನ್ನು ತುಂಬಿ ಇಲ್ಲಿ ಸಾವು ನೋವುಗಳಾಗ್ತಾ ಇದೆ. ಇದಕ್ಕೆ ಸೆಪ್ಟಿಸೆಮಿಯಾ ಅಂತ ಹೇಳಿ ಕರೀತಾರೆ. ಇಷ್ಟು ತಮಗೆ ಬೇಸಿಕ್ ಗೊತ್ತಿರಬೇಕು. ಇನ್ನು 2022ರಲ್ಲಿ ನಮೀಬಿಯಾದಿಂದ ಭಾರತದ ಮಧ್ಯಪ್ರದೇಶದ ಕೂನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಏನು ಮಾಡ್ತಾರೆ, ಈ ಚೀತಾಗಳನ್ನು ಇಂಟ್ರಡ್ಯೂಸ್ ಮಾಡ್ತಾರೆ. ಎಲ್ಲಿಂದ? ನಮೀಬಿಯಾದಿಂದ ತೆಗೆದುಕೊಂಡು ಬರ್ತಾರೆ. ಇಲ್ಲಿನ ಸಂತತಿಯನ್ನು ಮರು ಅಭಿವೃದ್ಧಿ ಪಡಿಸೋದು ಇದರ ಉದ್ದೇಶ ಆಗುತ್ತೆ. ಇಲ್ಲಿನ ಕ್ಲೈಮೇಟ್ಗೆ ಅವು ಅಡಾಪ್ಟ್ ಆಗುತ್ತಾ ಇಲ್ವಾ ಅನ್ನೋದು ಕೂಡ ಟೆಸ್ಟ್ ಮಾಡೋದು ಕೂಡ ಇದರ ಒಂದು ಭಾಗ ಆಗುತ್ತೆ. ನಮೀಬಿಯಾ ಜಾಗತಿಕ ನಕ್ಷೆಯಲ್ಲಿ ಈ ಭಾಗದಲ್ಲಿ ಬರುತ್ತೆ, ಭಾರತ ಇಲ್ಲಿ ಬರುತ್ತೆ. ಮಧ್ಯಪ್ರದೇಶದ ಕೂನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ತರ್ತಾರೆ. ಇನ್ನು ನಮೀಬಿಯಾದ ಸುತ್ತಮುತ್ತ ಇರುವಂತಹ ದೇಶಗಳನ್ನು ತಾವು ಅಬ್ಸರ್ವ್ ಮಾಡಬೇಕು. ನಮೀಬಿಯಾದ ಮೇಲ್ಗಡೆ ಅಂಗೋಲಾ ಬರುತ್ತೆ. ಇಲ್ಲಿ ಅಂಗೋಲಾದ ಹಿಂದ್ಗಡೆ ಜಾಂಬಿಯಾ ಬರುತ್ತೆ. ಹಾಗೆ ಜಾಂಬಿಯಾದ ಕೆಳಗಡೆ ಇಲ್ಲಿ ಬೋಟ್ಸ್ವಾನಾ ಬರುತ್ತೆ. ಬೋಟ್ಸ್ವಾನಾ ಕೆಳಗಡೆ ದಕ್ಷಿಣ ಆಫ್ರಿಕಾ ಬರುತ್ತೆ. ಹಾಗಾದರೆ ನಮೀಬಿಯಾ 4 ದೇಶಗಳ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಅಂಗೋಲಾ, ಜಾಂಬಿಯಾ, ಬೋಟ್ಸ್ವಾನಾ, ದಕ್ಷಿಣ ಆಫ್ರಿಕಾ. ಕೇಳ್ಬೋದು ನಮೀಬಿಯಾ ಯಾವ ಯಾವ ದೇಶಗಳ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಅಂತ. ಸೊ ಇಷ್ಟು ತಮಗೆ ಬೇಸಿಕ್ ಗೊತ್ತಿರಬೇಕಾಗತ್ತೆ. ಮುಂದಿನ ಪ್ರಶ್ನೆ, 2024ನೇ ಸಾಲಿನಲ್ಲಿ ನೆಲ್ಸನ್ ಮಂಡೇಲಾ ಪ್ರಶಸ್ತಿಗೆ ಈ ಕೆಳಗಿನ ಯಾವ ಸಂಸ್ಥೆ ಭಾಜನವಾಗಿದೆ ಅಥವಾ ಆಯ್ಕೆಯಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ನಿಮ್ಯಾನ್ಸ್, ಇಸ್ರೋ, ಏಮ್ಸ್, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಸೊ ನಿಮ್ಯಾನ್ಸ್ ಸಂಸ್ಥೆಗೆ 2024ನೇ ಸಾಲಿನ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ಆರೋಗ್ಯ ಜಾಗೃತಿಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಹಾಗೂ ನರವಿಜ್ಞಾನ ಸಂಸ್ಥೆ ನಿಮ್ಯಾನ್ಸ್, ಇದಕ್ಕೆ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ವಿಶ್ವ ಆರೋಗ್ಯ ಸಂಸ್ಥೆ ಕೊಟ್ಟಿರುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆ 2019ರಿಂದ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದೆ. ಪ್ರಶ್ನೆ ಕೇಳ್ಬೋದು, ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಯಾರು ಕೊಡ್ತಾರೆ ಅಂತ ಕೂಡ ಪ್ರಶ್ನೆ ಕೇಳ್ಬೋದು. ವಿಶ್ವ ಆರೋಗ್ಯ ಸಂಸ್ಥೆ 2019ರಿಂದ ಈ ಪ್ರಶಸ್ತಿಯನ್ನು ಕೊಡ್ತಾ ಇದೆ. ವಿಶ್ವ ಆರೋಗ್ಯ ಸಂಸ್ಥೆ 1948ರಲ್ಲಿ ರಚನೆಯಾಗುತ್ತೆ. ಇದರ ಕೇಂದ್ರ ಕಚೇರಿ ಇರೋದು ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾದಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಮುಂದಿನ ಪ್ರಶ್ನೆ, ಪ್ರಸ್ತುತ ಭಾರತೀಯ ಮತದಾರರ ಸಂಖ್ಯೆ ಎಷ್ಟು ಅಂತ. ನಾವೆಲ್ಲರೂ ಕೂಡ ಲೋಕಸಭೆಯ ಒಂದು ಎಲೆಕ್ಷನ್ನ ಹೊಸ್ತಿಲಿನಲ್ಲಿ ಇದ್ದೀವಿ, ಲೋಕಸಭಾ ಚುನಾವಣೆಯ ಹೊಸ್ತಿಲಿನಲ್ಲಿ. ಹಾಗಾಗಿ ರೀಸೆಂಟ್ ಆಗಿ ಒಂದು ಕೇಂದ್ರ ಚುನಾವಣಾ ಆಯೋಗ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ. ಆ ವರದಿಯ ಪ್ರಕಾರ ಭಾರತದ ಪ್ರಸ್ತುತ ಮತದಾರರ ಸಂಖ್ಯೆ ಎಷ್ಟು ಅಂತ. ಆಯ್ಕೆಗಳು 65 ಕೋಟಿ, 78 ಕೋಟಿ, 97 ಕೋಟಿ, 99 ಕೋಟಿ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. 97 ಕೋಟಿ ಏನಿದೆ ಪ್ರಸ್ತುತ ಭಾರತೀಯ ಮತದಾರರ ಸಂಖ್ಯೆ ಆಗುತ್ತೆ. ಸುಮಾರು ಎಕ್ಸಾಕ್ಟ್ ಆಗಿ ಹೇಳೋದಾದರೆ 96.88 ಕೋಟಿ ಅಂತ ಹೇಳಿ ಈ ಒಂದು ವರದಿಯಲ್ಲಿ ಉಲ್ಲೇಖ ಆಗುತ್ತೆ. ಅದರಲ್ಲೂ ಕೂಡ ಹೊಸದಾಗಿ 18 ವರ್ಷದಿಂದ 29 ವರ್ಷದ ಸುಮಾರು 2 ಕೋಟಿಗಿಂತ ಹೆಚ್ಚು ಮತದಾರರನ್ನು ಒಂದು ವೋಟಿಂಗ್ ಲಿಸ್ಟ್ಗೆ ಆ್ಯಡ್ ಮಾಡಲಾಗಿರುತ್ತೆ. ಇನ್ನು ಭಾರತದಲ್ಲಿ ಮತದಾನದ ವಯಸ್ಸೇನಿತ್ತು ಅದು ಮೊದಲು 21 ವರ್ಷ ಇತ್ತು. ಪ್ರಸ್ತುತ ಮತದಾನದ ವಯಸ್ಸೇನಿದೆ 18 ವರ್ಷ ಇದೆ. ನಮ್ಮ ಸಂವಿಧಾನದ 326ನೇ ವಿಧಿಗೆ ಒಂದು ತಿದ್ದುಪಡಿಯನ್ನು ಮಾಡ್ತಾರೆ. ಯಾವ ತಿದ್ದುಪಡಿ ಅಂತಂದರೆ 61ನೇ ತಿದ್ದುಪಡಿ. ಈ 61ನೇ ತಿದ್ದುಪಡಿ ಮಾಡುವುದರ ಮುಖಾಂತರ ನಮ್ಮ ವೋಟಿಂಗ್ ಏಜ್ ಏನಿತ್ತು 21ರಿಂದ 18 ವಯಸ್ಸಿಗೆ ಅಥವಾ 18 ವರ್ಷಕ್ಕೆ ಡಿಕ್ರೀಸ್ ಮಾಡ್ತಾರೆ, ಕಡಿಮೆ ಮಾಡ್ತಾರೆ. ಹಾಗಾದರೆ ಪ್ರಸ್ತುತ ವೋಟಿಂಗ್ ಏಜ್ ಏನಿದೆ ಅದು 18 ವರ್ಷ ಆಗುತ್ತೆ. ಮುಂದಿನ ಪ್ರಶ್ನೆ, ಪ್ರಸ್ತುತ ದೇಶದ ಅತಿದೊಡ್ಡ ಮಾರುಕಟ್ಟೆ ಮೌಲ್ಯ ಹೊಂದಿರುವ ಸಂಸ್ಥೆ ಯಾವುದು ಅಂತ ಪ್ರಶ್ನೆ.
ಆಯ್ಕೆಗಳು ರಿಲಯನ್ಸ್, TCS, HDFC, LIC. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ರಿಲಯನ್ಸ್ ಇಂಡಸ್ಟ್ರೀಸ್, ಮುಖೇಶ್ ಅಂಬಾನಿಯವರ ಒಡೆತನದ ರಿಲಯನ್ಸ್ ಇಂಡಸ್ಟ್ರೀಸ್ ಏನಿದೆ ಪ್ರಸ್ತುತ ಭಾರತೀಯ ಮಾರುಕಟ್ಟೆಯ ಮೌಲ್ಯದಲ್ಲಿ ಅತಿ ದೊಡ್ಡ ಒಂದು ಸಂಸ್ಥೆ ಆಗುತ್ತೆ. ಇದರ ಬೆಲೆ 19.64 ಲಕ್ಷ ಕೋಟಿ ಆಗುತ್ತೆ ಮಾರುಕಟ್ಟೆ ಮೌಲ್ಯ. ಎರಡನೇ ಸ್ಥಾನದಲ್ಲಿ TCS ಬರುತ್ತೆ, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್. ಇದರ ಮಾರುಕಟ್ಟೆ ಮೌಲ್ಯ 15.13 ಲಕ್ಷ ಕೋಟಿ. ಹಾಗೆ ಮೂರನೇ ಸ್ಥಾನದಲ್ಲಿ HDFC ಬರುತ್ತೆ. ಆದರೆ ಸರ್ಕಾರಿ ಸ್ವಾಮ್ಯದ ಕಂಪನಿ ಕೇವಲ ಒಂದೇ ಒಂದು ಕಂಪನಿ ಬರುತ್ತೆ, ಅದು LIC. ಸೊ LIC ಏನಿದೆ ಸರ್ಕಾರಿ ಸ್ವಾಮ್ಯದ ಕಂಪನಿ, ಇದು ಭಾರತೀಯ ಮಾರುಕಟ್ಟೆ ಮೌಲ್ಯದಲ್ಲಿ 5ನೇ ಸ್ಥಾನದಲ್ಲಿದೆ. ಇದರ ಮಾರುಕಟ್ಟೆ ಮೌಲ್ಯ 6.99 ಲಕ್ಷ ಕೋಟಿ ಆಗುತ್ತೆ. ಮುಂದಿನ ಪ್ರಶ್ನೆ, 2024ರಲ್ಲಿ ವಿಶ್ವ ಸುಂದರಿಯರ ಸ್ಪರ್ಧೆ ಯಾವ ದೇಶದಲ್ಲಿ ನಡೆಯಲಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಅಮೆರಿಕ, ಭಾರತ, ಫ್ರಾನ್ಸ್, ಕೆನಡಾ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. 2024ರಲ್ಲಿ ವಿಶ್ವ ಸುಂದರಿಯರ ಸ್ಪರ್ಧೆ ಭಾರತದಲ್ಲಿ ನಡೀತಾ ಇದೆ. ಸೊ ಕಳೆದ ಬಾರಿ ಕೊನೆಯದಾಗಿ ಭಾರತ 1996ರಲ್ಲಿ ಈ ಒಂದು ಇವೆಂಟ್ ಅನ್ನು ಆರ್ಗನೈಸ್ ಮಾಡಿತ್ತು, ಹೋಸ್ಟ್ ಮಾಡಿತ್ತು ವಿಶ್ವ ಸುಂದರಿಯರ ಸ್ಪರ್ಧೆಯನ್ನು. 1996ರ ನಂತರ ಇವಾಗ 2024ರಲ್ಲಿ ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ಸ್ಪರ್ಧೆಯನ್ನು ಆರ್ಗನೈಸ್ ಮಾಡ್ತಾ ಇದೆ. ಇನ್ನು 2017ರಲ್ಲಿ ಮಾನುಷಿ ಚಿಲ್ಲರ್ ಅವರು ಭಾರತೀಯ ಒಬ್ಬ ಪಟು ಆಗ್ತಾರೆ ಅಥವಾ ಸ್ಪರ್ಧೆ ಮಾಡಿದಂತಹ ಒಬ್ಬ ಮಹಿಳೆ ಆಗ್ತಾಳೆ. 2017ರಲ್ಲಿ ಅವರು ವಿಶ್ವ ಸುಂದರಿಯ ಪಟ್ಟವನ್ನು ಅಲಂಕಾರ ಮಾಡ್ತಾರೆ. ಯಾರು? ಮಾನುಷಿ ಚಿಲ್ಲರ್. ಮುಂದಿನ ಪ್ರಶ್ನೆ, ವಿಶ್ವ ಪುಸ್ತಕ ಮೇಳ 2024 ಯಾರು ಉದ್ಘಾಟನೆ ಮಾಡಿದರು ಅಂತ ಪ್ರಶ್ನೆ. ಆಯ್ಕೆಗಳು ನರೇಂದ್ರ ಮೋದಿ, ದ್ರೌಪದಿ ಮುರ್ಮು, ಧರ್ಮೇಂದ್ರ ಪ್ರಧಾನ್, ಸುಧಾ ಮೂರ್ತಿ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಧರ್ಮೇಂದ್ರ ಪ್ರಧಾನ್ ಅವರು 2024ರ ಒಂದು ಪುಸ್ತಕ ಮೇಳ, ವಿಶ್ವ ಪುಸ್ತಕ ಮೇಳವನ್ನು ಇನಾಗ್ರೇಟ್ ಮಾಡ್ತಾರೆ. ಸೊ ಈ ಒಂದು ಕಾರ್ಯಕ್ರಮದ ಧ್ಯೇಯವಾಕ್ಯ ಏನಿರುತ್ತೆ, ಧ್ಯೇಯವಾಕ್ಯ ಥೀಮ್ ಏನು ಅಂತಂದರೆ ಬಹುಭಾಷಾ ಭಾರತ, ಒಂದು ದೇಶ ಸಂಪ್ರದಾಯ ಅನ್ನೋದು ಇದರ ಒಂದು ಥೀಮ್ ಅಥವಾ ಧ್ಯೇಯವಾಕ್ಯ ಆಗುತ್ತೆ. ಈ ಒಂದು ಕಾರ್ಯಕ್ರಮ ನವದೆಹಲಿಯಲ್ಲಿ ನಡೀತು. ಎಲ್ಲಿ? ನ್ಯೂ ಡೆಲ್ಲಿಯಲ್ಲಿ ನಡೀತು. ಇವತ್ತಿನ ಒಂದು ವಾಕ್ಯದ ಪ್ರಚಲಿತ ಘಟನೆಗಳು. ಸೊ ಕೇವಲ ಒಂದು ಇಂಪಾರ್ಟೆಂಟ್ ಆಗಿ ಬರುತ್ತೆ. ಬೀದರ್ನ ಶಾಹೀನ್ ಶಿಕ್ಷಣ ಸಂಸ್ಥೆಗಳ ಸಮೂಹದ ಅಧ್ಯಕ್ಷ ಅಬ್ದುಲ್ ಖದೀರ್ ಅವರು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಸಿಲ್ವರ್ ಎಲಿಫೆಂಟ್ ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆ ಆಗಿರ್ತಾರೆ. ಕರ್ನಾಟಕದ ಬೀದರ್ನ ಶಾಹೀನ್ ಶಿಕ್ಷಣ ಸಂಸ್ಥೆಗಳ ಸಮೂಹದ ಅಧ್ಯಕ್ಷರು ಅಬ್ದುಲ್ ಖದೀರ್ ಅವರು ಸ್ಕೌಟ್ಸ್ ಮತ್ತು ಗೈಡ್ಸ್ನ ಸಿಲ್ವರ್ ಎಲಿಫೆಂಟ್ ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆ ಆಗಿರ್ತಾರೆ. ಸೊ ಇವಿಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜಾಯಿನ್ ಟು ಲರ್ನ ಟೆಲಿಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು. ಹಾಗೆ ಜಾಯಿನ್ ಟು ಲರ್ನ ಆ್ಯಪ್ ಇದೆ ಮತ್ತು ವೆಬ್ಸೈಟ್ ಇದೆ. ಸೊ ಜಾಯಿನ್ ಟು ಲರ್ನ್ ಆ್ಯಪ್ ಮತ್ತು ವೆಬ್ಸೈಟ್ನಲ್ಲಿ 2024 ಹಾಗೂ 2023ರ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಅವೈಲೇಬಲ್ ಇರುತ್ತೆ. ಸೊ ಆ್ಯಪ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ. ಸೊ ಆ್ಯಪ್ ಆ್ಯಂಡ್ ವೆಬ್ಸೈಟ್ನಲ್ಲಿ ಟೆಸ್ಟ್ ಮತ್ತು ನೋಟ್ಸನ್ನು ತಾವು ಅಟೆಂಡ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.